ಮೈಕ್ರೋ ಫೈನಾನ್ಸ್ ಮುಖ್ಯಸ್ಥರ ಜೊತೆ ಶಿರಾ ಇನ್ಸ್ಪೆಕ್ಟರ್ ಸಭೆ. ಆರ್ಬಿಐ ನಿಯಮ ಪಾಲಿಸಲು ಫೈನಾನ್ಸ್ದಾರರಿಗೆ ಖಡಕ್ ಸೂಚನೆ. ಕಂಪ್ಲೇಂಟ್ನ ಮಿಸ್ಯೂಸಿಂಗ್ ದ ಪವರ್ಸ್ ಆಫ್ ಇದು ಪಬ್ಲಿಕ್ ಸರ್ವೆಂಟ್ ಏನು ಬರುತ್ತಲ್ಲ ಆ ಸೆಕ್ಷನ್ ಹಾಕ್ಬಿಟ್ಟು ಕಂಪ್ಲೇಂಟ್ ಮೇಲೆ ಹಾಕಿ ಕಳಿಸಿ. ನಾವೊಂದು ಎರಡು ಮಾಡಿದಾಗ ಆಟೋಮೆಟಿಕ್ಕಾಗಿ ಅವ್ರಿಗೆಲ್ಲ ಎಲ್ಲರೂ ಅಲರ್ಟ್ ಆಗ್ತಾರೆ. ಇಲ್ಲಪ್ಪ ಪೊಲೀಸ್ ಇಲಾಖೆಯವರು ಸ್ವಲ್ಪ ಇದಾಗಿದ್ದಾರೆ ಅಂತ ಹೇಳ್ಬಿಟ್ಟು. ದಿನೇ ದಿನೇ ಮೈಕ್ರೋ ಫೈನಾನ್ಸ್ಗಳ ಕಾಟ ಎಲ್ಲಿ ಮೀರಿದ್ದು ಫೈನಾನ್ಸ್ದಾರರಿಗೆ ಮೂಗುದಾರ ಹಾಕಲು ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಮಾಡಿದೆ. ಈ ಬೆನ್ನಲ್ಲೇ ಮೈಕ್ರೋ ಫೈನಾನ್ಸ್ದಾರರ ಜೊತೆ ಶಿರಾ ಇನ್ಸ್ಪೆಕ್ಟರ್ ಮಂಜೇಶ್ ಕೂಡ ಸಭೆ ಮಾಡಿದ್ರು. ಸಭೆಯಲ್ಲಿ ಶಿರಾ ನಗರದಲ್ಲಿರೋ ಎಲ್ಲ ಮೈಕ್ರೋ ಫೈನಾನ್ಸ್ ಮ್ಯಾನೇಜರ್, ಬಿಲ್ ಕಲೆಕ್ಟರ್ ಹಾಗೂ ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಇನ್ಸ್ಪೆಕ್ಟರ್ ಮಂಜೇಶ್ ಗೌಡ, ಎಲ್ಲ ಮೈಕ್ರೋ ಫೈನಾನ್ಸ್ ಸಂಸ್ಥೆಯವರು ಆರ್ಬಿಐ ನಿರ್ದೇಶನದಂತೆ ನೋಂದಣಿ ಮಾಡಿಕೊಳ್ಳಬೇಕು. ಆರ್ಬಿಐ ನಿಗದಿಪಡಿಸಿದ ಬಡ್ಡಿ ದರಕ್ಕಿಂತ ಹೆಚ್ಚಿನ ಬಡ್ಡಿ ದರವನ್ನ ಗ್ರಾಹಕರಿಂದ ಪಡಿಬಾರದು. ಸಾಲ ನೀಡುವಾಗ ಗ್ರಾಹಕರಿಗೆ ಸಾಲ ಮರುಪಾವತಿ ಮಾಡಲು ಅರ್ಹತೆ ಇದೆಯೋ ಇಲ್ವೋ ಎನ್ನುವುದನ್ನು ತಿಳಿದುಕೊಂಡು ಅಂತವರಿಗೆ ಸಾಲ ನೀಡಬೇಕು. ಸಾಲಗಾರರಿಂದ ಸಾಲ ವಸೂಲಿ ಮಾಡಲು ಸಂಜೆ 5 ಗಂಟೆ ನಂತರ ಸಾಲಗಾರರ ಮನೆಗೆ ಹೋಗಬಾರದು. ಒಂದು ವೇಳೆ ಸಾಲಗಾರರಿಗೆ ಫೈನಾನ್ಸ್ಗಳಿಂದ ಅನಾವಶ್ಯಕ ಕಿರುಕುಳವಾಗ್ತಾ ಇದೆ ಅಂತ ದೂರು ಬಂದಲ್ಲಿ ಆಯಾ ಫೈನಾನ್ಸ್ನ ಪ್ರಮುಖರ ಮೇಲೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ರು. ನಾವೊಂದು ಎರಡು ಮಾಡಿದಾಗ ಆಟೋಮೆಟಿಕ್ ಆಗಿ ಅವ್ರಿಗೆಲ್ಲ ಎಲ್ಲರೂ ಅಲರ್ಟ್ ಆಗ್ತಾರೆ. ಇಲ್ಲಪ್ಪ ಪೊಲೀಸ್ ಇಲಾಖೆಯವರು ಸ್ವಲ್ಪ ಇದಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಇವರೇ ಮಾಡ್ತಾರೆ ಗೊತ್ತಾ, FIR ಆಗಿದ ತಕ್ಷಣ ಇನ್ಶೂರೆನ್ಸ್ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಥರ ಎಲ್ಲ ಸಮಸ್ಯೆಗಳು ಮಾಡ್ತಾರೆ. ಹೌದಲ್ಲೇನಪ್ಪ? ನೋಡಿಯಪ್ಪ, ಒಂದು ಮಾತು ಹೇಳಿ, ಕಂಪ್ಲೇಂಟ್ ಕೊಟ್ಟರವರು ಚೀಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲು ಒಬ್ಬನ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ? ಕಂಪ್ಲೇಂಟ್ ಕೊಟ್ಟರೆ ಮನುಷ್ಯನೇ ದುಡ್ಡು ಹೊತ್ಕೊಂಡು ಹೋಗಿದ್ದಾರೆ ನಿಮ್ಮದು. ಅಂದರೆ ನಿಮ್ಮಲ್ಲೇ ವ್ಯವಸ್ಥೆ ಸರಿ ಇಲ್ಲ ಅಂತಂದಾಗ ಈ ಕಂಪ್ಲೇಂಟ್ ಕೊಟ್ಟರವನು ಹುಡುಕ್ಬೇಕು ನಾವು. ಆಮೇಲೆ ಒಬ್ಬರು ಎಂಪ್ಲಾಯ್ಮೆಂಟ್ ಆಗ್ಬೇಕಾರೆ NOC ತಗೊಳ್ಳಲ್ಲ. ಪೊಲೀಸ್ ವೆರಿಫಿಕೇಶನ್ ಯಾರಾದ್ರೂ ಒಬ್ಬರು ಮಾಡಿದ್ರೇನೆ? PVC ಮಾಡಿಸಿದ್ರೇನಪ್ಪ ಒಬ್ಬರಾದ್ರು? ಯಾರು ಮಾಡಿಸಿದ್ರಪ್ಪ? PVC ಮಾಡಿಸಿದ್ರೆ ಹೋಗ್ಬಿಟ್ಟಿದ್ದಾನೆ. ಅದೇ ಇವೆಲ್ಲ ಸಮಸ್ಯೆ ಆದಮೇಲೆ ಪೊಲೀಸ್ ವೆರಿಫಿಕೇಶನ್ ಮಾಡಿಸಿದ್ದೀರಪ್ಪ. ಸಮಸ್ಯೆ ಆಗಿದ್ದ ಮುಂಚಿತವಾಗಿ ಯಾವುದೂ ಮಾಡಿಸಿಲ್ಲ ನೀವು. ಸಮಸ್ಯೆ ಆಗಿದ್ದ ಮುಂಚೆ ಯಾವುದೂ ಮಾಡಿಸಿಲ್ಲ, ಸಮಸ್ಯೆ ಆದಮೇಲೆ ಮಾಡಿಸಿದ್ದೀರಾ. ನಿಮ್ಮಲ್ಲಿ ಯಾವ ಬ್ಯಾಂಕ್ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಏನು ಮಾಡ್ತಿದ್ದಾರೆ, ಎಲ್ಲಿ ಬ್ಯಾಕ್ಗ್ರೌಂಡ್ ಏನು, ಎಲ್ಲಿಂದ ರೆಕ್ರೂಟ್ ಮಾಡಿದ್ದೀರಾ, ಏನು ಕೆಲಸ ಮಾಡ್ತಾರೆ, ಯಾವುದೇ ರೀತಿ ಅವ್ರದ್ದು ಇದು ನಮಗೆ NOC PVC ತಗೊಂಡಿಲ್ಲ, ನಮಗೆ ಯಾವುದೇ ರೀತಿ ಡೀಟೇಲ್ಸ್ ಕೊಟ್ಟಿಲ್ಲ. ನಿಮ್ಮ ಫಸ್ಟ್ ಆಫ್ ಆಲ್ ಇವ್ರು ಹೇಳ್ದಂಗೆ ನಮಗೆ ನೀವು ಎಲ್ಲೆಲ್ಲಿದೆ ನಿಮ್ಮದು ಕಂಪ್ನಿ ಅನ್ನೋದೇ ಗೊತ್ತಿಲ್ಲ ನಮಗೆ. ನಿಮ್ಮದು ಇದು ಏನೋ ಆಫೀಸು ಎಲ್ಲಿದೆ ಅಂತಲೇ ಗೊತ್ತಿಲ್ಲ ನಮಗೆ. ಎಲ್ಲ ರೆಸಿಡೆನ್ಷಿಯಲ್ ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ. ಅಂಡ್ ಮೋರ್ ಓವರ್ ರೆಸಿಡೆನ್ಷಿಯಲ್ ಇರೋದ್ರಲ್ಲಿ ಹೆಂಗಪ್ಪ ಇಡ್ತೀರಾ? ಫಸ್ಟ್ ಆಫ್ ಆಲ್ ರೆಸಿಡೆನ್ಷಿಯಲ್ ಇಟ್ಕೊಂಡ್ರೆ ಆ ಬಿಲ್ಡಿಂಗ್ ಓನರ್ ಇದಾನಲ್ಲ ಅವನು ನೋಟಿಸ್ ಸರ್ವ್ ಮಾಡಿ. ಅದನ್ನೇ ಸರ್ ಈಗ ಬಿಲ್ಡಿಂಗ್ ಡೀಟೇಲ್ಸ್ ತೊಗೊಂಬರಕ್ಕೆ ಹೇಳಿದ್ದೀನಿ. ಆ ಬಿಲ್ಡಿಂಗ್ ಓನರ್ ಇದಾನ ಅವ್ನು ನೋಟಿಸ್ ಸರ್ವ್ ಮಾಡಿ ರೆಸಿಡೆನ್ಷಿಯಲ್ ಪರ್ಪಸ್ ಕಟ್ಬಿಟ್ಟು ಅವ್ನು ಹೆಂಗೆ ಕಮರ್ಷಿಯಲ್ ರನ್ ಮಾಡ್ತಾನೋ ಕೇಳಿ. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ, ಶಿರಾ.